ಮನೆ ಮುಂದೆ ರಂಗೋಲಿ ಹಾಕಿದ್ದಾರೆ ಅಂದ್ರೆ ಈ ಮನೇಲಿ ಯಾರೋ ವಾಸ ಮಾಡ್ತಿದಾರ ಮಾವ. ನಮ್ಮನೇಲಿ ಯಾರಿರ್ತಾರೆ? ಯಾರೋ ಅದ್ರೊಳಗೆ ಹೊರಗೆ ಬನ್ರೋ. ನೀವು ನಮ್ಮ ಬಗ್ಗೆ ಹಾಗಿರ್ಲಿ, ಮೊದಲು ನೀವು ನಮ್ಮನೇಲಿ ಯಾಕಿದ್ರ ಅದನ್ನ ಹೇಳಿ. ನಿಮ್ಮನೇನಾ? ಅಂದ್ರೆ ನೀವು ಪರಮೇಶು ಮಹಾದೇವಿನಾ? ಓಹೋ, ನಮ್ಮ ಹೆಸರು ಊರೆಲ್ಲ ತಿಳ್ಕೊಂಡು ನಮ್ಮ ಮನೇನ ಆಕ್ರಮಿಸಿದಿರ ಅಂತಾಯ್ತು. ನಿಮ್ಮನೇನು ಬಂಗಾರದ್ದ? ನಾನದನ್ನ ಆಕ್ರಮಿಸೋಕೆ? ಎಷ್ಟೋ ವರ್ಷಗಳಾದ್ಮೇಲೆ ನಿಮ್ ಮುತ್ತಾತ ಕಟ್ಸಿರೋ ಮನೆಗೆ ನೀವು ಕಾಲಿಡ್ತಿದ್ದೀರಾ ಅಂತ ಸ್ವಚ್ಛ ಮಾಡಿಸಿ ಇಟ್ಟಿದ್ದೀನಿ. ಅಂದ್ರೆ ನೀವು ನಮ್ ಹೊಲಕ್ಕೆ ಮನೆಗೆ ಕಾವಲಾಗಿರೋ ಸತ್ಯಜ್ಜ ಅಲ್ವಾ? ಹೌದಮ್ಮ. ಬನ್ನಿ ಬನ್ನಿಮ್ಮ, ಬನ್ನಿ ಬನ್ನಿಮ್ಮ. ನಿಮ್ಗೆ ತುಂಬಾ ಋಣಿಯಾಗಿರ್ತೀನಿ ತಾತ. ಯಾಕಮ್ಮ? ನಮ್ ಹೊಲ ಮನೇನ ನೋಡ್ಕೊಂಡು ನಮ್ ಆಸ್ತಿ ನಮ್ಗೆ ವಾಪಸ್ ಕೊಟ್ಟಿದ್ದಕ್ಕೆ. ಅಮ್ಮ ಎಸಿಯಮ್ಮ, ಆ ವಿಗ್ರಹನ ಎಸಿಯಮ್ಮ, ಎಸಿದ್ಬಿಡಿ. ನಿಮ್ಗೇನಾದ್ರೂ ಹುಚ್ಚ? ನನ್ ನಾಗಮ್ಮ ತಾಯಿನ ಎಸಿ ಅಂತಿದ್ದೀರಲ್ಲ. ಅಮ್ಮ ನಿಮ್ಗೆ ಹೇಗೆ ಹೇಳಿ ಅಮ್ಮ, ಈ ಊರಿನಲ್ಲಿ ಧನಂಜಯ ವರ್ಮ ಅಂತ ಇದ್ದಾರೆ. ಅವರಿಗೆ ನಾಗಜಾತಿ ಮೇಲೆ ಕೋಪ, ನಾಗಭಕ್ತರಂದ್ರೆ ಅಸಹ್ಯ. ನಾಗಮ್ಮನ್ನ ಪೂಜಿಸಿದ್ರೆ ಊರಿಂದಾನೆ ಆಚೆ ಹಾಕ್ತಾರಮ್ಮ. ಅವ್ರನ್ನೇನಾದ್ರೂ ಎದುರು ಹಾಕೊಂಡ್ರೆ ಅವರು ಜೀವಂತವಾಗಿ ಉಳಿಯೋದೇ ಇಲ್ಲಮ್ಮ. ನನ್ ಮಾತು ಕೇಳಿ ಅದನ್ನ ಎಸಿರಮ್ಮ, ಎಸಿರಿ. ನಿಜಾನೇ ತಾತ, ಭಕ್ತಿ ಮನ್ಸಲ್ಲಿರ್ಬೇಕಾಗಿರೋದು, ಹೊರಗೆ ತೋರಿಸಿ ಎಲ್ರಿಗೂ ಕಾಣೋ ಹಾಗೆ ಮಾಡೋ ಅಂಥದ್ದಲ್ಲ. ಪೂಜೆ ಮಾಡಬೇಕು ಅಂದ್ರೆ ಮೊದಲು ಜೀವಂತವಾಗಿರ್ಬೇಕಲ್ಲ. ಇಲ್ಲಿ ನೋಡು, ಈ ವಿಗ್ರಹಕ್ಕೋಸ್ಕರ ಇಡೀ ಊರ್ನೇ ಕಳ್ಕೊಳಕ್ಕಾಗಲ್ಲ. ಕಳ್ಕೊಳ್ಳೋದಕ್ಕೆ ಇದು ವಿಗ್ರಹ ಅಲ್ಲ, ನನ್ ತಾಯಿ. ಯಾರೋ ಬಂದು ಸಾಯಿಸ್ತಾನೆ ಅಂತ ಆ ತಾಯಿ ಮೇಲಿನ ಪ್ರೀತಿನ ಬಿಟ್ಬಿಡಕ್ಕಾಗತ್ತಾ? ಬಿಡದೆ ಹಠ ಮಾಡಿ ಅವ್ರ ಕೈಯಲ್ಲಿ ಸಾಯ್ತ್ಯಾ? ಈ ತಾಯಿಗೆ ದೂರ ಆಗಿ ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು. ಮಹಾದೇವಿ, ನಿನ್ಗೇನಾದ್ರೂ ಹುಚ್ಚ? ನೋಡು, ಆ ತಾಯಿ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ನಮ್ಗೀಗ ಪ್ರೀತಿಗಿಂತ ಪ್ರಾಣ ಮುಖ್ಯ ಕಣೆ. ಆದ್ರೆ ನನ್ ಮೇಲಿನ ಪ್ರೀತಿಗೆ ನನ್ನ ಮನೆಗ್ ಬಂದ ತಾಯಿನ ಯಾರೋ ಪಾಪಿಗಳಿಗೋಸ್ಕರ ಬಿಟ್ಕೊಡೋದಿಲ್ಲ. ಮತ್ ಹಾಗಾದ್ರೆ ನಿನ್ ಗಂಡನೇ ಬಿಟ್ಬಿಡ್ತೀಯಾ? ಏನು ಅಂದ್ರೆ? ನೀನ್ ನನ್ನ ಬಿಡ್ತೀಯಾ ಅಥವಾ ನಾಗಮ್ಮನ ಬಿಡ್ತೀಯಾ ಹೇಳು? ಎಂತ ಪರೀಕ್ಷೆ ಮಾಡ್ತಿದ್ದೀರಾ? ತಾಳಿ ಬೇಕಾ ತಾಯಿ ಬೇಕಾ ಅಂತ ಕೇಳಿದ್ರೆ ಯಾವ ಹೆಣ್ಣಾದ್ರೂ ತಾಳಿನೇ ಬೇಕು ಅಂತಾಳೆ. ಸರಿ ರೀ, ನಿಮ್ಗೋಸ್ಕರ ಹೆತ್ತ ತಾಯಿನೇ ಬಿಟ್ಟು ಬಂದಿದ್ದೀನಿ. ಈಗ ನನಗೋಸ್ಕರ ಮನೆಗ್ ಬಂದ ಈ ತಾಯಿನ ಬಿಟ್ಕೊಡ್ತೀನಿ ನಾನು. ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನನಗ್ ಜೊತೆಯಾಗಿ ಬಂದ ನಿನ್ನನ್ನ ಯಾವ ಜೊತೆನೂ ಇಲ್ದೆ ಬಿಟ್ಬಿಡ್ತಾ ಇದ್ದೀನಿ.
ನಾಗಮ್ಮ ತಾಯಿ ಏನೇ ಆದ್ರೂ ನಿನ್ನ ಹತ್ರನೇ ಇರ್ತಾರೆ. ತಲೆ ಕೆಡಿಸ್ಕೋಬೇಡ, ಬಿಟ್ಬಿಡು. ಮನೆಗ್ ಬಂದ ಈ ನನ್ನ ತಾಯಿನ ಈ ತರ ವಾಪಸ್ ಕಳಿಸ್ತಿರೋದು ನನ್ ದುರಾದೃಷ್ಟ ಅನಿಸ್ತಿದೆ. ಅಮ್ಮ ನಾಗಮ್ಮ, ನನ್ನ ಕ್ಷಮಿಸ್ಬಿಡು. ರೀ, ನೋಡಿದ್ರಾ? ಏನೇ ಎಷ್ಟ್ ಬಿಟ್ಟೆ? ಬೇಜಾರಾಗ್ಬೇಡ, ಹೋಗೋಣ ಬಾ. ಕೋಟಿ ಕೋಟಿ ಬೆಲೆ ಬಾಳೋ ಆ ನಿಧಿಗೋಸ್ಕರ ನನ್ನ ತಾತ ಮೊದಲು ಪ್ರಯತ್ನ ಪಟ್ರು, ವಿಫಲರಾದ್ರು. ಅದಾದ ನಂತರ ಆ ನಿಧಿನ ಪಡ್ಕೋಬೇಕು ಅಂತ ನನ್ನ ತಂದೆ ತುಂಬಾ ಪ್ರಯತ್ನ ಪಟ್ರು. ಆದರೆ ಆ ನಿಧಿ ನೋಡೋಕ್ಕಿಂತ ಮುಂಚೆನೆ ಕಣ್ಮುಚ್ಕೊಂಡ್ರು. ಆದ್ರೆ ಆ ನಿಧಿ ನಾನು ಪಡ್ಕೋಬೇಕು, ಆ ನಿಧಿ ನನಗೆ ಸಿಗ್ಬೇಕು. ಅದಕ್ಕೋಸ್ಕರ ಎಷ್ಟಾದ್ರೂ ಖರ್ಚು ಮಾಡ್ತೀನಿ. ಬರೀ ಧನ ಮಾತ್ರ ಅಲ್ಲ ಪಶುಪತೆ, ನನ್ನ ತಾತ ನನ್ನ ತಂದೆಯ ಕೊನೆ ಆಸೆ ಅದು. ಅವ್ರ ಆಸೆ ನಾನು ತೀರಿಸ್ಬೇಕು. ಹೇಳು, ಆ ನಿಧಿ ಪಡ್ಕೋಬೇಕಂದ್ರೆ ನಾನೇನ್ ಮಾಡ್ಬೇಕು? ನಿಧಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಮಾಡ್ತೀನಿ. ಏನ್ ಮಾಡ್ಬೇಕು? ಬಲಿ. ನಿಧಿ ಪಡ್ಕೋಬೇಕು ಅಂದ್ರೆ ಬಲಿ ಕೊಡ್ಬೇಕು. ಕೊಡ್ತೀಯಾ? ಕೊಡ್ತೀನಿ. ಶಬಾಷ್, ಮೆಚ್ಕೊಂಡೆ. ನಾನು ಇಟ್ಟ ಪರೀಕ್ಷೆಯಲ್ಲಿ ಗೆದ್ಬಿಟ್ಟೆ. ನಿನ್ನ ಕೋರಿಕೆ ಖಂಡಿತ ನೆರವೇರುತ್ತೆ. ದೇವನಿಧಿಯನ್ನ ಪಡ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದರ ಸುತ್ತಲೂ ನಾಗ, ಕಿನ್ನರ, ಬೇತಾಳ, ಬ್ರಹ್ಮ ರಾಕ್ಷಸರು ಕಾವಲಿಗಿರ್ತಾರೆ. ಅವರೆಲ್ಲರೂ ಮೆಚ್ಚಿಸ್ಬೇಕು. ಇಲ್ಲ ಅಂದ್ರೆ ಮಂತ್ರಶಕ್ತಿಯಿಂದ ನಾಶ ಮಾಡಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಶಕ್ತಿಗಳಿಗೆ ನಾವು ಬಲಿಯಾಗ್ಬಿಡ್ತೀವಿ. ನೀನಿದೆಯಲ್ಲ, ಆ ನಿಧಿಗೆ ಯಾವ ಶಕ್ತಿ ಆದ್ರೂ ಕಾವಲಾಗಿರಲಿ, ಆದ್ರೆ ನಾಗಶಕ್ತಿ ಕಾವಲಿರಬಾರ್ದು. ಇದ್ರೆ ಇದೇನು ಮಸಿ ಕೊನೆಗಿದೆ ಉಳಿಯುತ್ತೆ ಅಂದ್ರೆ ನಿಧಿ ಸಿಗಲ್ಲ ಅಂತೀಯಾ? ಈ ಪಶುಪತಿ ಏನಾದ್ರೂ ಕಾಲಿಟ್ರೆ ಅಸಾಧ್ಯವಾದದ್ದೇನೂ ಇಲ್ಲ. ಆ ನಿಧಿಗೋಸ್ಕರನೇ ಈ ನೇತ್ರಾಂಜನವನ್ನ ತಯಾರು ಮಾಡಿದ್ದೀನಿ. ಆ ನಿಧಿ ಇರೋ ಜಾಗಕ್ಕೆ ಹೋಗೋಣ ಬಾ. ನಡಿ. ಅಣ್ಣ, ನಿಧಿ ಬೇಟೆ ಈಗ ಪ್ರಾರಂಭ ಆಗಿದೆಯೋ? ಬೇಟೆ ನಿಂದು, ಆಟ ನಂದು. ನಿಧಿ ನಂದೇ.
ಹೊಲದಲ್ಲಿ ಕಳೆ ತುಂಬಾ ಬಂದಿದ್ಯಂತೆ, ಹೋಗ್ ನೋಡಿ. ಅದೇಗೆ ಬೆಳಗ್ಗೆನೆ ಎಲ್ಲ ಕಳೆ ಕಿತ್ನಲ್ಲ. ಅಯ್ಯೋ, ಒಂದ್ಸಲ ಹೋಗ್ ನೋಡಿ. ಅಲ್ಲ, ಹೋಗಿ ಅದೇನಂದ್ರೆ ಸರಿ ಹೋಗ್ತೀನಿ. ಹೊರಡಿ. ಹಾ ಹೋಗ್ತಾ ಇದ್ದೀನಿ. ನನಗ್ ಗೊತ್ತು ತಾಯಿ, ನೀನು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ. ಬಂಗಾರದಂತ ನಿನ್ನನ್ನ ನನ್ನ ಸೆರಗಲ್ಲಿ ಕಟ್ಕೊಂಡ್ ಬಂದಿದ್ದೀನಿ. ಜೀವನ ಪೂರ್ತಿ ನಿನ್ನನ್ನ ನನ್ನ ಹತ್ರನೇ ಇಟ್ಕೋತೀನಿ. ಯಾರ ಕಣ್ಣು ಬೀಳ್ದೆ ಇರೋ ಹಾಗೆ ಬಚ್ಚಿಟ್ಕೋತೀನಿ. ಭೂಮಿ ಮೇಲಿರ್ಬೇಕಾದ್ ನಿನ್ನನ್ನ ಭೂಮಿಲೇ ಮುಚ್ತಿದ್ದೀನಿ. ನನ್ನನ್ನು ಕ್ಷಮಿಸಮ್ಮ. ನಿಂತ್ಕೊಳ್ಳಿ. ಸರ್ಪಂಚನ ಸಿದ್ಧಗೊಳಿಸು. ಹಸಿ ಹಾಲು ಹಾಕೋ. ಏನಾಯ್ತು ಪಶುಪತಿ? ಎಷ್ಟೋ ವರ್ಷಗಳಿಂದ ಹುಡುಕ್ತಾ ಇದ್ದ ನಿಧಿ ಇಲ್ಲೇ ಇದೆ. ಇನ್ನೇಕೆ ತಡ? ಹೊರಗೆ ತೆಗಿಯಕ್ಕಾಗಲ್ಲ. ಯಾಕೆ? ಯಾವ ನಾಗಶಕ್ತಿ
ನಿಧಿಗೆ ಕಾವಲಾಗಿರಬಾರ್ದು ಅನ್ಕೊಂಡಿದ್ವೋ ಅದೇ ನಾಗಶಕ್ತಿ ನಿಧಿಗೆ ಕಾವಲಿದೆ. ಒಂದೇಚೆ ಮುಂದೆ ಇಟ್ರೆ ಆದ್ರೆ ಎಡೆಗೆ ನಾವು ಬಲಿ ಆಗ್ತೀವಿ. ಅಂದ್ರೆ ನಿಧಿನ ನಾವು ಹೊರಗೆ ತೆಗಿಯಕ್ಕಾಗಲ್ವಾ? ಹನ್ನವ ಜಾತಿಯ ನಾಗಬಂಧನ ಇರೋ ನಿಧಿನ ಹೊರಗೆ ತೆಗಿಯೋ ಗಂಡಸಿ ಭೂಮಿ ಮೇಲೆ ಇಲ್ಲ. ರೀ 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 ಎದ್ದೇಳ್ರಿ. ಏನಾಯ್ತು? ನಿಮ್ಗೇನಾದ್ರೂ ಶಬ್ದ ಕೇಳಿಸ್ತಾ? ಹಾ, ಶಬ್ದನೂ ಇಲ್ಲ, ಎಂಥದ್ದು ಇಲ್ಲ. ನೀನ್ ಮಲ್ಕೋ. ಅಯ್ಯೋ ಇಲ್ಲ ರೀ, ನನಗ್ ಕೇಳಿಸ್ತು. ಎಲ್ಲೋ ಏನೋ ವಿಚಿತ್ರವಾಗಿ ಶಬ್ದ ಕೇಳಿಸ್ತು ರೀ. ಒಂದ್ಸಲ ಆಚೆ ಹೋಗಿ ನೋಡಿ. ಎದ್ದೇಳಿ, ಹೋಗಿ. ನಾಗಬಂಧನ. ಇನ್ ನನಗೆ ಆ ನಿಧಿ ಸಿಕ್ಕದಂಗೆ. ಛೇ, ನಾಗಬಂಧನ ಹೋಗ್ಬೇಕು ಅಂದ್ರೆ ಏಕಾಸನದ ಮೇಲೆ ಕೂತ್ಕೊಂಡು 1,000,000 ಸಲ ಪಾಶುಪತಾಸ್ತ್ರ ಮಂತ್ರ ಜಪಿಸ್ಬೇಕು. ಆ ಮಂತ್ರದ ಜಪ ಮುಗಿದ ಮೇಲೆ ಆ ನಿಧಿ ಮೇಲೆ ಪ್ರಯೋಗ ಮಾಡಬೇಕು. ಅವಾಗ ಆ ಮಂತ್ರಶಕ್ತಿಗೆ ನಾಗಶಕ್ತಿ ತಲೆಬಾಗಿ ನಿಧಿಗೆ ದಾರಿ ತೋರಿಸುತ್ತೆ. ಇಲ್ಲ ಅಂದ್ರೆ ನಾಗರಾಜನಾದ ತಕ್ಷಕನಿಗೆ, ಅವನ ತಂಗಿ ನಾಗಮ್ಮನಿಗೆ ನಮ್ಮ ಬಲಿ ತಪ್ಪಿದ್ದಲ್ಲ. ಯಾರೋ ಅದು? ಯಾರದು ಅಂದೆ? ಯಾರದು? ಯಾರೋ ಬರ್ತಿದ್ದಾರೆ. ನಡಿ ವರ್ಮ, ನಿನಗೆ ಹೇಳ್ತಿರೋದು ಬಾ. ಅದಲ್ಲೇ ಇರ್ಲಿ, ಬಾ ವರ್ಮ, ಬಾ. ಇದೇನಿದು? ಯಾರು ಕಾಣ್ತಾನೆ ಇಲ್ಲ. ಯಾರು ಇದ್ದಂಗಿಲ್ಲ. ಹಾ, ಯಾವ ಶಬ್ದನೂ ಇಲ್ಲ. ಇಲ್ಲ ರೀ, ನಾನ್ ಕೇಳಿಸ್ಕೊಂಡೆ. ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನೀನ್ ಮಲ್ಕೋ. ಏನೂ ಇಲ್ಲ ಮಹಾದೇವಿ, ನೀನ್ ಮಲ್ಕೋ. ನಿನ್ನೆ ತನಕ ಆ ಮನೆಯಲ್ಲಾಗ್ಲಿ ಆ ಹೊಲದಲ್ಲಾಗ್ಲಿ ಯಾರೂ ಕಾಣಿಸಿಲ್ಲ. ನಿನ್ನೆ ರಾತ್ರಿ ಕಾಣಿಸಿದ್ರು. ಅವನು ಯಾರು, ಅವನಲ್ಲಿ ಯಾಕಿದ್ದಾನೆ ತಿಳ್ಕೊಳ್ಳಿ. ಆಯ್ತು ಬುದ್ಧಿ. ಲೇ, ನೀವು ನನ್ನ ಕಡೆಯವರು ಅಂತ, ನಾನು ಕಳಿಸಿದ್ದಕ್ಕೆ ನೀವಲ್ಲಿ ಹೋಗಿದ್ದೀರಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅಪ್ಪಿ ತಪ್ಪಿ ನನ್ನ ಹೆಸರು ಆಚೆ ಬರಬಾರ್ದು. ಆಯ್ತು ಬುದ್ಧಿ. ಆ ಹೊಲಕ್ಕೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂದ್ರೆ ಬಿಟ್ಬಿಡಿ. ಒಂದು ವೇಳೆ ಸಂಬಂಧ ಇದ್ರೆ ನಮ್ ದಾರಿಗಡ್ಡ ಬರ್ತಾರೆ ಅನ್ಸಿದ್ರೆ. ನಿಮ್ಮನ್ನ ಎದುರು ಹಾಕೊಳ್ಳೋರು ಯಾರಿದ್ದಾರೆ ಬುದ್ಧಿ? ಕುಸ್ತಿಗಿಳಿದು ಬಲಗಳನ್ನ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನಾನೇನ್ ಸ್ಪರ್ಧೆಗಳಿಗೆ ಹೋಗ್ತಿಲ್ಲ ಕಣೋ. ಕೋಟಿ ಬೆಲೆ ಬಾಳೋ ನಿಧಿ ಹಿಂದೆ ಹೋಗ್ತಾ ಇದ್ದೀನಿ. ಅದು ನನ್ನದಾಗೋವರೆಗೂ ಎಷ್ಟು ಪ್ರಯತ್ನ ಪಟ್ರೆ ಅಷ್ಟು ಒಳ್ಳೇದು. ಒಂದು ವೇಳೆ 3ನೇ ಕಣ್ಣಿಗೆ ಬಿದ್ದರೆ ನಾನಿಷ್ಟು ವರ್ಷ ಪಟ್ಟ ಶ್ರಮ ವ್ಯರ್ಥ ಆಗುತ್ತೆ. ಹಾಗೆ ನಡಿಲೇಬಾರ್ದು. ಈ ಸಲ ನಾಗಶಕ್ತಿನೇ ಅಲ್ಲ, ಆದಿಶೇಷ ಅಡ್ಡ ಬಂದ್ರು ಆ ನಿಧಿನ ಸ್ವಂತ ಮಾಡ್ಕೋತೀನಿ.
ಅದಕ್ಕೋಸ್ಕರ ಎಷ್ಟು ಜನರನ್ನಾದ್ರೂ ಬಲಿ ಕೊಡ್ತೀನಿ. ಹೋಗ್ರೋ, ಹೋಗಿ ಅವ್ರು ಯಾರು ಅಂತ ತಿಳ್ಕೊಳ್ಳಿ.